ದಿನಗಳ ಬಳಿಕ ಖಾತೆ ಹಂಚಿಕೆಯನ್ನ ಮಾಡಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಅದರಲ್ಲೂ ಕೂಡ ಒಂದಷ್ಟು ಮಾಸ್ಟರ್ ಸ್ಟ್ರೋಕ್ ಅನ್ನ ಕೆಲವರಿಗೆ ನೀಡಲಾಗಿದೆ. ಆ ಕುರಿತ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ಬನ್ನಿ ನೋಡೋಣ. 10 ದಿನಗಳ ಬಳಿಕ ಖಾತೆ ಹಂಚಿಕೆಯನ್ನ ಮಾಡಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಖಾತೆ ಹಂಚಿಕೆಯಲ್ಲೂ ಡಿಕೆ ಶಿವಕುಮಾರ್ ಮಾಸ್ಟರ್ ಸ್ಟ್ರೋಕ್ ಅನ್ನ ಕೊಟ್ಟಿದ್ದಾರೆ. ಮುನಿಯಪ್ಪ ಒತ್ತಡಕ್ಕೆ ಹೈಕಮಾಂಡ್ ಮಣಿದಂತೆ ಕಾಣಿಸ್ತಾ ಇದೆ. ಸಮಾಜ ಕಲ್ಯಾಣ ಇಲಾಖೆಯನ್ನ ಗಿಟ್ಟಿಸಿಕೊಂಡಿದ್ದಾರೆ ಮುನಿಯಪ್ಪ ಅವರು. ಜಮೀರ್ ಅಹಮದ್ಗೆ ಶಾಕ್ ಅನ್ನ ಕೊಟ್ಟಿದ್ದಾರೆ ವರಿಷ್ಠರು. ವಸತಿ ಖಾತೆ ಮಾತ್ರ ಹಂಚಿಕೆಯನ್ನ ಮಾಡಿದ್ದಾರೆ ಸಿಎಂ. ವಕ್ಫ್ ಖಾತೆಯನ್ನ ಯುಟಿ ಖಾದರ್ಗೆ ನೀಡಿದ್ದಾರೆ ಡಿಕೆ ಶಿವಕುಮಾರ್. ಇಲ್ಲೂ ಕೂಡ ಮಾಸ್ಟರ್ ಸ್ಟ್ರೋಕ್ ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ ಡಿಕೆ ಶಿವಕುಮಾರ್. ಮುನಿಯಪ್ಪ ಅವರು ಸಾಕಷ್ಟು ಒತ್ತಡವನ್ನ ಕೂಡ ಹಾಕಿದ್ರು ಡಿಕೆ ಶಿವಕುಮಾರ್ ಅವರ ಮೇಲೆ. ಅದರ ಜೊತೆಗೆ ಹೈಕಮಾಂಡ್ ನಾಯಕರ ಮೇಲೂ ಕೂಡ ಸಾಕಷ್ಟು ಒತ್ತಡವನ್ನ ಕೂಡ ಮಾಡಿದ್ರು. ಕೊನೆಗೂ ಮುನಿಯಪ್ಪ ಅವರು ಸಮಾಜ ಕಲ್ಯಾಣ ಇಲಾಖೆಯ ಜವಾಬ್ದಾರಿಯನ್ನ ಗಿಟ್ಟಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಜಮೀರ್ ಅಹ್ಮದ್ ಅವರನ್ನ ಈ ಬಾರಿ ಸಂಪುಟದಲ್ಲಿ ಸೇರ್ಪಡೆ ಮಾಡಿಕೊಳ್ಳಾಗುತ್ತಾ ಇಲ್ವಾ ಅನ್ನುವಂತಷ್ಟು ಗೊಂದಲಗಳ ಮಧ್ಯೆಯಲ್ಲಿಯೇ ಅವರನ್ನ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಂಡಿದ್ದಂತೂ ಆಯಿತು. ಬಟ್ ಆದರೆ ವಸತಿ ಖಾತೆಯನ್ನ ಕೊಡೋದಕ್ಕೆ ಹಿಂದೆ ಮುಂದೆ ನೋಡಿದ್ದಾರೆ ಹೈಕಮಾಂಡ್ನ ನಾಯಕರು. ವಸತಿ ಖಾತೆಯನ್ನ ಕೊಟ್ಟಿಲ್ಲ, ಹಂಚಿಕೆಯನ್ನ ಅಂದರೆ ವಸತಿ ಖಾತೆಯನ್ನ ಕೊಟ್ಟಿದ್ದಾರೆ, ವಕ್ಫ್ ಖಾತೆಯನ್ನ ಅವರಿಗೆ ಕೊಟ್ಟಿಲ್ಲ. ಯುಟಿ ಖಾದರ್ಗೆ ನೀಡಿದ್ದಾರೆ ಡಿಕೆ ಶಿವಕುಮಾರ್. ಸಿಎಂ ಡಿಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರದಲ್ಲಿ ಕೊನೆಗೂ ಖಾತೆ ಹಂಚಿಕೆ ಆಗಿದೆ. ಸಚಿವ ಸ್ಥಾನವನ್ನ ಕೈತಪ್ಪಿ ಬಂಡಾಯ ಮಾಡಿದಂತಹ ಶಾಸಕರ ಮನವೊಲಿಕೆ ಯಶಸ್ವಿಯಾಗಿ ಮಾಡಿದ್ದಾರೆ. ಆ ಬಳಿಕ ಈಗ ಖಾತೆ ಹಂಚಿಕೆಯನ್ನು ಕೂಡ ಬಹಳ ಲೆಕ್ಕಾಚಾರವನ್ನ ಹಾಕಿ ಈ ಹಂಚಿಕೆಯನ್ನ ಮಾಡಲಾಗಿದೆ. ನೋಡಿ, ಈ ಹಿಂದೆ ಮೊದಲ ಹಂತದ ಖಾತೆ ಹಂಚಿಕೆಯಾದ ಸಂದರ್ಭದಲ್ಲಿ ಸಚಿವರಾದ ರಾಮಲಿಂಗಾರೆಡ್ಡಿ ಮತ್ತೆ ಸಚಿವ KH ಮುನಿಯಪ್ಪ, ಕೃಷ್ಣ ಬೈರೇಗೌಡ ಅವರು ಯಾವ ರೀತಿಯಾಗಿ ತಮ್ಮ ಬೇಸರವನ್ನ, ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ರು ಅನ್ನೋದನ್ನ ಗಮನಿಸಿದ್ದೀವಿ. ಅದರಲ್ಲೂ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆಯನ್ನ ಕೂಡ ಕೊಡೋದಕ್ಕೆ ಮುಂದಾಗಿದ್ರು. ರಾಜೀನಾಮೆ ಕೊಟ್ಟು ಆನಂತರ ವಾಪಸ್ ಕೂಡ ಪಡ್ಕೊಂಡಿದ್ದು ಹೌದು. ಮುನಿಯಪ್ಪ ಅವರಿಗೆ ಸಮಾಜ ಕಲ್ಯಾಣ ಇಲಾಖೆಯನ್ನ ಈಗ ನೀಡಲಾಗಿದೆ. ಈ ಸಂದರ್ಭದಲ್ಲಿ ರಾಮಲಿಂಗಾರೆಡ್ಡಿ ಅವರ ಮನವೊಲಿಕೆ ಮಾಡಿ ಅಧಿಕಾರವನ್ನ ವಹಿಸಿಕೊಳ್ಳುವಂತೆ ಕೂಡ ಮಾಡಿದ್ರು. ಅದು ಯಶಸ್ವಿಯಾಗಿತ್ತು. ಸದ್ಯ ನಡೆದಿರುವಂತಹ 2ನೇ ಹಂತದ ಖಾತೆ ಹಂಚಿಕೆ ಸಂದರ್ಭದಲ್ಲಿ ಅಳೆದು ತೂಗಿ ಸಚಿವರುಗಳಿಗೆ ಖಾತೆಯನ್ನ ನೀಡಲಾಗಿದೆ. ಪ್ರಮುಖವಾಗಿ ನೋಡಿ, ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ನೀಡಿದಂತಹ ಆಹಾರ ಇಲಾಖೆಯನ್ನ ಮತ್ತೆ ನೀಡಿರೋದ್ರಿಂದ ಅಸಮಾಧಾನಗೊಂಡಿದ್ದಂತಹ KH ಮುನಿಯಪ್ಪ ಅವರು ಸಮಾಜ ಕಲ್ಯಾಣ ಇಲಾಖೆಗೆ ಪಟ್ಟು ಹಿಡಿದು ಹೈಕಮಾಂಡ್ ಭೇಟಿಯನ್ನ ಕೂಡ ಮಾಡ್ಕೊಂಡು ಬಂದಿದ್ರು. ಸೊ ಹಾಗಾಗಿ ಇದೀಗ ಆ ಒಂದು ಖಾತೆಯನ್ನ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ KH ಮುನಿಯಪ್ಪ ಅವರು.